ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಕಾಲಚಕ್ರದ ಹಿಂದೆ ಹೋಗಿ ಒಂದು ಮೈನಡಗಿಸೋ ಸತ್ಯವನ್ನ ನೋಡ್ಕೊಂಡು ಬರೋಣ. ನಮ್ಮ ಕರ್ನಾಟಕದ ಹೆಮ್ಮೆ ಹಳೇಬೀಡು. ಅಲ್ಲಿನ ಹೊಯ್ಸಳೇಶ್ವರ ದೇವಸ್ಥಾನ ಅಂದ್ರೆ ಬರೀ ಕಲ್ಲಲ್ಲ, ಅದು ಇಂಜಿನಿಯರಿಂಗ್ ಅದ್ಭುತ. ದೇವಸ್ಥಾನದ ಒಳಗೆ ಹೋದ್ರೆ ನಿಮಗೆ ಕನ್ನಡಿಯ ಹಾಗೆ ಹೊಳೆಯೋ ಕಂಬಗಳು ಸಿಗ್ತವೆ. ಒಂದು ಕ್ಷಣ ಯೋಚನೆ ಮಾಡಿ, 12ನೇ ಶತಮಾನದಲ್ಲಿ ಯಾವುದೇ ಕರೆಂಟ್ ಇರಲಿಲ್ಲ, ಇವತ್ತಿನ ತರಹದ ಡೈಮಂಡ್ ಕಟಿಂಗ್ ಮೆಷಿನ್ ಕೂಡ ಇರಲಿಲ್ಲ. ಆದರೂ ಆ ಸೋಪ್ ಸ್ಟೋನ್ ಅಥವಾ ಬಳಪದ ಕಲ್ಲಿನ ಮೇಲೆ ಅಷ್ಟೊಂದು ನಿಖರವಾದ ಸರ್ಕಲ್ ಮಾರ್ಕ್ಸ್ ಹೇಗೆ ಬಂತು? ಇವತ್ತಿನ ಕಾಲದಲ್ಲಿ ನಾವು ಲೇತ್ ಮೆಷಿನ್ ಬಳಸಿ ಹೇಗೆ ರೌಂಡ್ ಶೇಪ್ ಕೊಡ್ತೀವೋ ಅದೇ ತರಹದ ಗುರುತುಗಳು ಅಲ್ಲಿವೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಪೂರ್ವಜರ ಹತ್ತಿರ ನಮಗಿಂತ ಶಕ್ತಿಶಾಲಿ ತಂತ್ರಜ್ಞಾನ ಇತ್ತು ಅಂತಾನಾ? ಕೆಲವು ಸಂಶೋಧಕರು ಹೇಳೋ ಪ್ರಕಾರ ಇವುಗಳನ್ನ ಮೆಷಿನ್ ಸಹಾಯವಿಲ್ಲದೆ ಕೆತ್ತಲು ಸಾಧ್ಯವೇ ಇಲ್ಲ. ಕೇವಲ ಒಂದು ಕಂಬವಲ್ಲ, ಅಲ್ಲಿನ ಪ್ರತಿಯೊಂದು ಕೆತ್ತನೆ ಕೂಡ ಅಷ್ಟೇ ಡೀಟೇಲ್ ಆಗಿದೆ. ಆ ಕಾಲದ ಶಿಲ್ಪಿಗಳಿಗೆ ಅಂತಹ ಜ್ಞಾನ ಎಲ್ಲಿಂದ ಬಂತು? ಅಷ್ಟಕ್ಕೂ ಆ ಕಲ್ಲುಗಳು ಇಂದಿಗೂ ಅಷ್ಟು ಸ್ಮೂತ್ ಆಗಿರಲು ಕಾರಣವೇನು? ಈ ವಿಡಿಯೋದಲ್ಲಿ ನಾವು ಆ ಸೀಕ್ರೆಟ್ಸ್ ಬಿಚ್ಚಿಡ್ತೀವಿ. ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.